ಬಿಡಿಎ ಮನೆಗಳು ವಿಶ್ವಾಸದ ನೆಲೆ, ಕೈಗೆಟುಕುವ ಬೆಲೆ. ಬಿಡಿಎ ಫ್ಲಾಟ್ ಮೇಳ, ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕಿಂಗ್. ಡಿಸೆಂಬರ್ 6 ಮತ್ತು 7ರಂದು ಕಣಿಮಿಣಿಕೆ, ಹುಣ್ಣಿಗೆರೆ. ಗ್ರಾಹಕರು ಎಲ್ಲಾ ಬಿಡಿಎ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು. ಸಹಾಯವಾಣಿ ಸಂಖ್ಯೆ 9413166622. ರಾಜ್ಯ ರಾಜಕೀಯದಲ್ಲಿ ಕೈ ಗಡಿಯಾರದ ವಿವಾದ ಹೊಸ ತಿರುವು ಪಡೆದುಕೊಂಡಿದೆ. ಕಾರ್ಟಿಯಾರ್ ವಾಚ್ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ವಾಗ್ವಾದ ನಡೆಯುತ್ತಿರುವ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ತೀವ್ರ ಪ್ರತಿಕ್ರಿಯೆ ನೀಡಿದ್ದಾರೆ. ನನಗೆ ಬೇಕಾದರೆ 100 ವಾಚ್ಗಳನ್ನು ಕಟ್ಟುವ ಶಕ್ತಿ ಇದೆ. 1000 ರೂಪಾಯಿಯ ವಾಚ್ ಕೂಡ ಹಾಕುತ್ತೇನೆ, 10 ಲಕ್ಷದ ವಾಚ್ ಕೂಡ ಹಾಕುತ್ತೇನೆ. ಅದು ನನ್ನ ಸಂಪಾದನೆ, ನನ್ನ ಆಸ್ತಿ, ನನ್ನ ಜೀವನ, ನನ್ನ ವ್ಯವಹಾರ. ಬಿಜೆಪಿಗೆ ಚೆನ್ನಾಗಿ ಗೊತ್ತಿದೆ ಅಂತ ಕಿಡಿಕಾರಿದ್ರು. ಬೆಂಗಳೂರು ನಗರದಲ್ಲಿ ನಡೆದ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶದಲ್ಲಿ ಮಾತನಾಡಿದಂತ ಡಿಸಿಎಂ, ಯಾರು ಯಾವ ಪ್ಯಾಂಟ್ ಹಾಕ್ತಾರೆ, ಯಾವ ಗಡಿಯಾರ ಕಟ್ಕೊಂತಾರೆ, ಯಾವ ಕನ್ನಡಕ ಹಾಕ್ತಾರೆ, ಅದು ಅವರ ವೈಯಕ್ತಿಕ ವಿಷಯ. ಕೆಲವರು 1000 ರೂಪಾಯಿಯ ಶೂ ಹಾಕ್ತಾರೆ, ಕೆಲವರು 1,00,000 ರೂಪಾಯಿಯ ಶೂ ಹಾಕ್ತಾರೆ. ಇವು ರಾಜಕೀಯದ ವಿಷಯವೇ ಅಲ್ಲ ಅಂತ ಹೇಳಿದ್ರು. ಇನ್ನು ಇಡಿ ನೋಟಿಸ್ ಕುರಿತು ಪ್ರತಿಕ್ರಿಯಿಸಿದಂತ ಅವರು, ನೋಟಿಸ್ ಓದಿದ್ದೇವೆ, ವಕೀಲರ ಜೊತೆ ಮಾತನಾಡಿ ವಿಚಾರಣೆಗೆ ಹೋಗುತ್ತೇನೆ. ಪಕ್ಷಕ್ಕೆ ಹಣ ಕೊಡದೆ ಯಾರಿಗೆ ಕೊಡಬೇಕು ಎಂದು ಪ್ರತಿ ಪ್ರಶ್ನೆ ಮಾಡಿದ್ರು. ಬಾಳು ಶಾಶ್ವತವಲ್ಲ, ಮನುಷ್ಯ ಖಾಲಿ ಹಸ್ತದಿಂದ ಬರ್ತಾನೆ, ಹೋಗುವಾಗ ಪಾಪ ಪುಣ್ಯ ಮಾತ್ರ ಉಳಿಯುತ್ತದೆ. ಕೆಲಸವೇ ಶಾಶ್ವತ. ನಮ್ಮ ಸರ್ಕಾರ ಜನರ ಗ್ಯಾರಂಟಿ ಸರ್ಕಾರ. 5 ಗ್ಯಾರಂಟಿಗಳ ಮೂಲಕ ಈಗಾಗಲೇ 1 ಲಕ್ಷ ಕೋಟಿ ರೂಪಾಯಿ ಜನರ ಖಾತೆಗೆ ಜಮಾ ಮಾಡಿದ್ದೇವೆ ಅಂತ ವಿವರಣೆಯನ್ನ ಕೊಟ್ಟರು. ಇನ್ನು ಮೇಕೆದಾಟು ಯೋಜನೆ ಜಾರಿಯಾದರೆ ಮೈಸೂರು ಮಂಡ್ಯ ಪ್ರದೇಶಕ್ಕೆ ಭಾರಿ ಲಾಭ ಅಂತ ಹೇಳಿದ್ರು. ದೇವರು ಶಾಪ ವರ ಕೊಡೋದಿಲ್ಲ, ಅವಕಾಶ ಕೊಡ್ತಾನೆ. ಆ ಅವಕಾಶದಲ್ಲಿ ನಾವು ಏನು ಮಾಡ್ತೀವಿ ಅಂತ ಮುಖ್ಯ ಆಗತ್ತೆ ಅಂತ ಹೇಳಿದ್ರು. ಇನ್ನು ಕೊನೆಗೆ ಬೆಲೆ ಏರಿಕೆಯಿಂದ ಸಂಕಷ್ಟಕ್ಕೊಳಗಾದ ಜನರ ನೆರವಿಗಾಗಿ 5 ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ್ದೇವೆ. ನಮ್ಮದು ಅಭಿವೃದ್ಧಿ ಸರ್ಕಾರ, ಕೊಟ್ಟ ಮಾತನ್ನು ನಾವೇ ಉಳಿಸಿಕೊಂಡಿದ್ದೇವೆ ಅಂತ ಡಿಸಿಎಂ ಹೇಳಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.